ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಕಣ್ಣೂರು ಸ್ಕ್ವಾಡ್. ಇದರ IMDb ರೇಟಿಂಗ್ 7.6 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ 2015ರಿಂದ ಆಗುತ್ತೆ. ಕಣ್ಣೂರು ಡಿಸ್ಟಿಕ್ನಲ್ಲಿ ಇನ್ಸ್ಪೆಕ್ಟರ್ ಜಾರ್ಜ್ ರಾತ್ರಿ 3 ಗಂಟೆಗೆ ತನ್ನ ಟೀಮ್ ಜೊತೆ ಒಬ್ಬ ಕ್ರಿಮಿನಲ್ನ ಹಿಡಿಯೋಕೆ ಹೋಗ್ತಾನೆ. ಈ ಆಪರೇಷನ್ ನಲ್ಲಿ ಹಾಲು ಮಾರುವ ಒಬ್ಬ ಹುಡುಗ ಅವರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ತುಂಬಾ ಹೊತ್ತು ವೇಟ್ ಮಾಡಿದ ಮೇಲೆ ಅಲ್ಲಿ ಕ್ರಿಮಿನಲ್ ಸುನಿಲ್ ಬರ್ತಾನೆ. ಸುನಿಲ್ ಮತ್ತು ಪೊಲೀಸರ ನಡುವೆ ಚೇಜಿಂಗ್ ನಡೆಯುತ್ತೆ. ಕೊನೆಗೆ ಜಾರ್ಜ್ ಸುನಿಲ್ನ ಹಿಡಿತಾನೆ. ಜಾರ್ಜ್ ಸುನಿಲ್ನ ಹಿಡಿದ ಜಾಗದಲ್ಲಿ ಮರಕ್ಕೆ ನೇತಾಕಿದ ಒಂದು ಡೆಡ್ ಬಾಡಿ ಸಿಗುತ್ತೆ. ಜಾರ್ಜ್ ಸುನಿಲ್ನ ಅರೆಸ್ಟ್ ಮಾಡಿದ ಮೇಲೆ ಆ ಡೆಡ್ ಬಾಡಿನ ಲೋಕಲ್ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಜಾರ್ಜ್ ಲೋಕಲ್ ಪೊಲೀಸರಿಗೆ ಮರದಲ್ಲಿ ಸಿಕ್ಕ ಡೆಡ್ ಬಾಡಿ ಬಗ್ಗೆ ಕೇಳ್ತಾನೆ. ಆಗ ಪೊಲೀಸ್ ಇಲ್ಲಿ ತುಂಬಾ ಜನ ಆದಿವಾಸಿ ಜನಾಂಗದವರು ಇರ್ತಾರೆ, ಅವರಲ್ಲಿ ಯಾರಾದರೂ ಸೂಸೈಡ್ ಮಾಡ್ಕೊಂಡಿರಬಹುದು ಅಂತ ಹೇಳ್ತಾನೆ. ಆಗ ಜಾರ್ಜ್ SP ಹತ್ರ ಹೋಗಿ ಆ ಡೆಡ್ ಬಾಡಿ ಬಗ್ಗೆ ಹೇಳ್ತಾನೆ. ಜಾರ್ಜ್ SPಗೆ, ಸರ್, ನನಗೆ ಕಾಡಲ್ಲಿ ಸಿಕ್ಕ ಡೆಡ್ ಬಾಡಿ ಕಾಲಲ್ಲಿ ಒಂದು ಸ್ಟೀಲ್ ರಾಡ್ ಇದೆ, ಅದು ಆದಿವಾಸಿಯ ಬಾಡಿ ಆಗಿರಲ್ಲ, ಏಕೆಂದರೆ ಸ್ಟೀಲ್ ರಾಡ್ ಆಪರೇಷನ್ ಕಾಸ್ಟ್ಲಿ ಬೀಳುತ್ತೆ, ಆದಿವಾಸಿ ಜನರ ಹತ್ರ ಅಷ್ಟೊಂದು ಹಣ ಇರಲ್ಲ ಅಂತ ಹೇಳ್ತಾನೆ. ಆಗ SP, ಸರಿ, ಹಾಗಾದ್ರೆ ಮುಂದೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಆಗ ಜಾರ್ಜ್, ಸ್ಟೀಲ್ ರಾಡ್ ನಂಬರ್ ನಿಂದ ಆ ರಾಡ್ ಯಾವ ಹಾಸ್ಪಿಟಲ್ ನಲ್ಲಿ ಹಾಕಲಾಗಿತ್ತು ಅಂತ ಗೊತ್ತಾಗಿದೆ, ನಾನು ಈಗ ಅಲ್ಲೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜಾರ್ಜ್ ರಾಡ್ ನಂಬರ್ ನಿಂದ ಚೈತನ್ಯ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಅವರಿಗೆ ಅದು ಮುರುಗನ್ ಅನ್ನೋ ವ್ಯಕ್ತಿಗೆ ಹಾಕಲಾಗಿತ್ತು ಅಂತ ಗೊತ್ತಾಗುತ್ತೆ. ಆಗ ಜಾರ್ಜ್ ಹಾಸ್ಪಿಟಲ್ ನಿಂದ ಮುರುಗನ್ ಅಡ್ರೆಸ್ ತಗೊಂಡು ಮುರುಗನ್ ಮನೆಗೆ ಬರ್ತಾನೆ. ಮುರುಗನ್ ಒಬ್ಬ ಟ್ರಕ್ ಡ್ರೈವರ್ ಆಗಿರ್ತಾನೆ ಮತ್ತು ಆತ ಒಂದು ಬಾಡಿಗೆ ಮನೆಯಲ್ಲಿರ್ತಾನೆ. ಆದ್ರೆ ಮುರುಗನ್ ಹೆಂಡತಿ 1 ತಿಂಗಳ ಹಿಂದೆ ಮನೆ ಖಾಲಿ ಊರ್ ಬಿಟ್ಟಿರ್ತಾಳೆ. ಈಗ ಅಲ್ಲಿ ಬೇರೆಯವರು ಇರ್ತಾರೆ. ಜಾರ್ಜ್ ಎಲ್ಲಾ ಕಡೆ ಎನ್ಕ್ವೈರಿ ಮಾಡಿ ಕೊನೆಗೆ ಮುರುಗನ್ ಹೆಂಡತಿ ಹತ್ರ ಬರ್ತಾನೆ. ಮುರುಗನ್ ಹೆಂಡತಿ ಜಾರ್ಜ್ಗೆ, ಸರ್, ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ಕುಡಿದು ಬಂದು ನನ್ನ ತುಂಬಾ ಹೊಡಿತಿದ್ರು. ನಾನು ದೊಡ್ಡವಳಾದ ಮೇಲೆ ಆತ ನನ್ನ ಸ್ವಂತ ತಂದೆಯಲ್ಲ, ನನ್ನ ತಾಯಿ 2ನೇ ಗಂಡ ಅಂತ ಗೊತ್ತಾಯಿತು. ಆದ್ರೆ ನಾನು ದೊಡ್ಡವಳಾದಾಗ ನನ್ನ ಸಾಕು ತಂದೆ ಮುರುಗನ್ಗೆ ನನ್ನ ಮಾರಿಬಿಟ್ಟ. ಮುರುಗನ್ ನನ್ನ ಮದುವೆ ಆದ, ಆದ್ರೆ ಅವನು ಕೂಡ ದಿನ ಕುಡಿದು ನನಗೆ ಹೊಡಿತಿದ್ದ. ಸ್ವಲ್ಪ ದಿನವಾದ ಮೇಲೆ ಮುರುಗನ್ ನನ್ನ ಹೆಸರು ಮೇಲೆ ಒಂದು ಟ್ರಕ್ ತಗೊಂಡ. ಆಗ ನಾನು ಮುರುಗನಿಗ ಬದಲಾಗಿದ್ದಾನೆ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ಆತನ ಹೆಸರಿನ ಮೇಲೆ ತುಂಬಾ ಲೋನ್ ಇತ್ತು, ಇದಕ್ಕೆ ಆತ ನನ್ನ ಹೆಸರಿಗೆ ಟ್ರಕ್ ತಗೊಂಡಿದ್ದ. ಅವನು ಸರಿಯಾಗಿ ಕಂತು ಕಟ್ಟದ ಕಾರಣ ಲೋನ್ ರಿಕವರಿ ಅವರು ಮನೆಗೆ ಬಂದು ಹೆದರಿಸ್ತಿದ್ರು. ಅದಕ್ಕೆ ನನಗೆ ಸಾಕಾಗಿ ಅಶೋಕ್ ಅನ್ನೋ ವ್ಯಕ್ತಿ ಜೊತೆ ಸೇರಿ ಮುರುಗನ್ನ ಸಾಯಿಸಿ ಕಾಡಲ್ಲಿ ನೇತಾಕಿದೆ. ಆಮೇಲೆ ಮನೆ ಖಾಲಿ ಮಾಡಿ ಇಲ್ಲಿ ಬಂದು ನನ್ನ ಮಗಳನ್ನ ಓದಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ಇಲ್ಲಿಂದ ಸೀನ್ ಕಟ್ ಆಗಿ 2007ರಲ್ಲಿ ಈ ಎಲ್ಲಾ ಸ್ಟೋರಿನ ಜಾರ್ಜ್ ಒಬ್ಬ ಪತ್ರಕರ್ತನಿಗೆ ಹೇಳ್ತಿರ್ತಾನೆ. ಆಗ ರಿಪೋರ್ಟರ್, ಹಾಗಾದ್ರೆ ಆ ಲೇಡಿ ಕೇಸ್ ಏನಾಯ್ತು ಅಂತ ಕೇಳ್ತಾನೆ. ಆಗ ಜಾರ್ಜ್, ಮುರುಗನ್ ಹೆಂಡತಿ ಮತ್ತು ಅಶೋಕ್ ಇಬ್ಬರಿಗೆ ಜೈಲ್ ಆಯ್ತು, ಆಕೆ ಮಗಳನ್ನ ಅನಾಥಾಶ್ರಮದಲ್ಲಿ ಹಾಕಿದ್ವಿ ಅಂತ ಹೇಳ್ತಾನೆ. ಆಗ ರಿಪೋರ್ಟರ್ ಜಾರ್ಜ್ಗೆ, ಸರ್, ನೀವು ಮನಸ್ಸು ಮಾಡಿದ್ರೆ ಆ ಕೇಸ್ನ ಮುಚ್ಚಿ ಆಕೆಯನ್ನ ಬಿಡಬಹುದಾಗಿತ್ತು ಅಂತ ಹೇಳ್ತಾನೆ. ಆಗ ಜಾರ್ಜ್, ನಾನು ಮೊದಲು ಹಾಗೆ ಯೋಚನೆ ಮಾಡಿದ್ದೆ, ಆದ್ರೆ ನಾನೊಬ್ಬ ಪೊಲೀಸ್ ಆಫೀಸರ್, ಅದು ನನ್ನ ಕರ್ತವ್ಯಕ್ಕೆ ವಿರುದ್ಧವಾದ ಕೆಲಸ ಅಂತ ಹೇಳ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ಕಣ್ಣೂರು ಸ್ಕ್ವಾಡ್ ಟೀಮ್ ನ ತೋರಿಸ್ತಾರೆ. ಜಾರ್ಜ್ ಆ ಟೀಮ್ ನ ಹೆಡ್ ಆಗಿರ್ತಾನೆ. ಸ್ಕ್ವಾಡ್ ಟೀಮ್ ಮೆಂಬರ್ ನಲ್ಲಿ ಒಬ್ಬನಾದ ಜಯಂತ್ ನ ತೋರಿಸ್ತಾರೆ. ಜಯಂತ್ ಲೋನಿಗೋಸ್ಕರ ಹುಡುಕಾಡ್ತಿರ್ತಾನೆ, ಏಕೆಂದರೆ ಅವನ ಮನೆ ಕೆಲಸ ಪೆಂಡಿಂಗ್ ಇರುತ್ತೆ ಮತ್ತು ಜಯಂತ್ ಮಗಳಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ. ಇನ್ನೊಂದು ಕಡೆ ಕಾಸರಗೋಡಲ್ಲಿ ಒಂದು ಮನೆನ ತೋರಿಸ್ತಾರೆ. ಇಲ್ಲಿ ಕೆಲವು ಕಳ್ಳರು ಬಂದು ಒಂದು ಕೊಲೆಯನ್ನ ಮಾಡ್ತಾರೆ. ಮಾರನೇ ದಿನ SP ಆಫೀಸ್ ನ ತೋರಿಸ್ತಾರೆ. SP ಜಾರ್ಜ್ ನ ಕರೆದು, ಜಯಂತ್ ಸ್ಯಾಂಡ್ ಮಾಫಿಯಾದಿಂದ 1.5 ಲಕ್ಷ ಲಂಚ ತಗೊಂಡಿದ್ದಾನೆ, ಅವನನ್ನ ಸಸ್ಪೆಂಡ್ ಮಾಡಿದ್ದೀನಿ ಮತ್ತು ನೀನು ಟೀಮ್ ಲೀಡರ್ ಆಗಿದ್ದರಿಂದ ನಿನ್ನ ಮೇಲೇನು ಎನ್ಕ್ವೈರಿ ನಡೆಯುತ್ತೆ ಅಂತ ಹೇಳ್ತಾನೆ. ಜಯಂತ್ ನ್ಯೂಸ್ ಟಿವಿಯಲ್ಲೆಲ್ಲ ಬರುತ್ತೆ. ಆಗ ಕಣ್ಣೂರು ಸ್ಕ್ವಾಡ್ ಮೆಂಬರ್ಸ್ ನ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನೊಂದು ಕಡೆ ಕಾಸರಗೋಡಲ್ಲಿ ಕೊಲೆಯಾದವನು ಅಪೋಸಿಷನ್ ಲೀಡರ್ ಅಬ್ದುಲ್ ವಹಾದ್ ಆಗಿರ್ತಾನೆ. ಅಬ್ದುಲ್ ಕೊಲೆ ಕೇಸನ್ನ ಇನ್ಸ್ಪೆಕ್ಟರ್ ಮನು ಎನ್ಕ್ವೈರಿ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಯಾವುದೇ ಕ್ಲೂ ಸಿಗ್ತಿರಲ್ಲ. ಆಗ ಅವನ ಟೀಮ್ನ ಒಬ್ಬ ಇನ್ಸ್ಪೆಕ್ಟರ್, ಸರ್, ಅಬ್ದುಲ್ ಕೇಸ್ನ ನಾವು ಕಣ್ಣೂರು ಸ್ಕ್ವಾಡ್ಗೆ ಹ್ಯಾಂಡ್ ಓವರ್ ಮಾಡೋಣ, ಅವರು ಇಂಥ ಕೇಸ್ನ ತುಂಬಾ ಸುಲಭವಾಗಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ DSP ಜಾರ್ಜ್ನ ಕರೆದು, ಜಾರ್ಜ್ಗೆ, ನಿನಗೆ ಅಬ್ದುಲ್ ಕೇಸ್ ಬಗ್ಗೆ ಮಾಹಿತಿ ಬಂದಿರಬೇಕು ಅಂತ ಕೇಳ್ತಾನೆ. ಆಗ ಜಾರ್ಜ್, ಗೊತ್ತು ಸರ್ ಅಂತ ಹೇಳ್ತಾನೆ. ಆಗ DSP, ಮನು ರೆಕಮೆಂಡೇಶನ್ ಮೇಲೆ ನಿನಗೆ ಅಬ್ದುಲ್ ಕೇಸ್ನ ಕೊಡ್ತಾ ಇದ್ದೀನಿ, ನೀನು ನಿನ್ನ ಟೀಮ್ ಜೊತೆ ಆ ಕೇಸ್ನ ಸಾಲ್ವ್ ಮಾಡು, ಆದ್ರೆ ಜಯಂತ್ನ ಕರ್ಕೋಬೇಡ ಅಂತ ಹೇಳ್ತಾನೆ. ಆಗ ಜಾರ್ಜ್, ಸರ್, ಜಯಂತ್ ತಪ್ಪು ಮಾಡಿದ್ದಾನೆ ಅಂತ ನಾನು ಒಪ್ಕೋತೀನಿ, ಆದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾ ಜನ ಈಗಲೂ ಲಂಚ ತಗೋತಾರೆ, ಆದ್ರೆ ಅವರ್ಯಾರು ಸಿಕ್ಕಿ ಬಿದ್ದಿಲ್ಲ. ಜಯಂತ್ ಫಸ್ಟ್ ಟೈಮ್ ತಗೊಂಡಿದ್ರಿಂದ ಅವನು ಸಿಕ್ಕಿ ಬಿದ್ದಿದ್ದಾನೆ. ಜಯಂತ್ ಯಾಕೆ ಹಾಗೆ ಮಾಡಿದ್ದ ಅಂತ ಗೊತ್ತಿಲ್ಲ, ಆದ್ರೆ ಅವನು ಒಬ್ಬ ಒಳ್ಳೆ ಆಫೀಸರ್, ನಾನು ಅವನಿಲ್ಲದೆ ಈ ಕೇಸ್ನ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಮನು ಬರ್ತಾನೆ. ಮನು ಜಯಂತ್ ನ ಈ ಟೀಮ್ಗೆ ಸೇರಿಸಿಕೊಳ್ಳಕ್ಕೆ ಒಪ್ಕೋತಾನೆ. ಜಾರ್ಜ್ ಅಲ್ಲಿಂದ ತನ್ನ ಟೀಮ್ ನ ರೆಡಿ ಮಾಡಿ ಅಬ್ದುಲ್ ಮನೆಗೆ ಹೋಗ್ತಾನೆ. ಜಾರ್ಜ್ ಅಲ್ಲಿ ಅಬ್ದುಲ್ ಮಗ ರಂಜಾನ್ಗೆ, ಮನೆ ತುಂಬಾ CCTV ಇದೆ, ಆದ್ರೂ ಕಳ್ಳರು ಮೇನ್ ಡೋರ್ ನಿಂದ ಹೇಗೆ ಬಂದ್ರು ಅಂತ ಕೇಳ್ತಾನೆ. ಆಗ ರಂಜಾನ್, ನಮ್ಮ ಚಿಕ್ಕಪ್ಪ ದುಬೈನಿಂದ ಬರ್ತಿದ್ರು, ಅದಕ್ಕೆ ನಾವು ಅವರನ್ನ ಏರ್ಪೋರ್ಟ್ ನಿಂದ ಪಿಕಪ್ ಮಾಡೋಕೆ ಡ್ರೈವರ್ ನ ಕರೆದಿದ್ವಿ, ಡೋರ್ ಬೆಲ್ ಆದಾಗ ಡ್ರೈವರ್ ಬಂದಿರಬಹುದು ಅಂತ ಡೋರ್ ಓಪನ್ ಮಾಡಿದೆ ಅಂತ ಹೇಳ್ತಾನೆ. ಅಲ್ಲಿ ಜಯಂತ್ ಜಾರ್ಜ್ಗೆ, ಸರ್, ನನಗೆ ಬಾತ್ರೂಮ್ ನಲ್ಲಿ ಯೂರಿನ್ ಸ್ಯಾಂಪಲ್ ಸಿಕ್ಕಿದೆ ಅಂತ ಹೇಳ್ತಾನೆ. ಜಾರ್ಜ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಳಿಸುವಂತೆ ಹೇಳ್ತಾನೆ. ಈ ಕಡೆ ರಂಜಾನ್ ಜಾರ್ಜ್ಗೆ, ಕೊಲೆ ಮಾಡಿದವರು ನಾರ್ತ್ ಇಂಡಿಯನ್ಸ್ ಅಂತ ಹೇಳ್ತಾನೆ. ಆಗ ಜಾರ್ಜ್, ಅಷ್ಟು ಗ್ಯಾರಂಟಿ ಆಗಿ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ರಂಜಾನ್, ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು ಅಂತ ಹೇಳ್ತಾನೆ. ಆಮೇಲೆ ಜಾರ್ಜ್ ಮನುಗೆ, ಕೊಲೆ ಪೊಲಿಟಿಕಲ್ ಮೋಟಿವ್ ನಿಂದ ಆಗಿರಬಹುದು, ನಾವು ಎಲ್ಲಾ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಜಾರ್ಜ್ ಸೈಬರ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ. ಇವರು ಅಬ್ದುಲ್ ಮನಿ ಹತ್ರ 8 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ 2 ನಿಮಿಷಕ್ಕಿಂತ ಕಡಿಮೆ ಸಮಯ ಮಾತಾಡಿದ
ಮಾಡಿದ ನಂಬರ್ಸ್ ಬಗ್ಗೆ ಕೇಳ್ತಾರೆ. ಆಗ ಅವರಿಗೆ 5 ನಂಬರ್ ಸಿಗುತ್ತೆ. ಇವರು ಒಂದೊಂದಾಗಿ ಸಿಮ್ ಅಡ್ರೆಸ್ ಗೆ ಹೋಗಿ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಅದರಲ್ಲಿ ಒಂದು ಅಡ್ರೆಸ್ ಫೇಕ್ ಆಗಿರುತ್ತೆ. ಆಗ ಜಾರ್ಜ್ ಆ ಸಿಮ್ ಮಾರಿದ ಶಾಪ್ ಗೆ ಹೋಗ್ತಾನೆ. ಆಗ ಶಾಪ್ ಓನರ್ ನಾನು ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ರಿಯಾಜ್ ಗೆ ಆ ಸಿಮ್ ನ ಕೊಟ್ಟಿದ್ದೆ ಅಂತ ಹೇಳ್ತಾನೆ. ಇವರು ರಿಯಾಜ್ ನ ಟ್ರೇಸ್ ಮಾಡಿ ಹಿಡ್ಕೋತಾರೆ. ಇವರು ರಿಯಾಜ್ ಗೆ ಎಷ್ಟು ಹೊಡೆದ್ರು ಅವನು ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಜಾರ್ಜ್ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ನಿನ್ನ ಕಿಡ್ನಿಯಲ್ಲಿ ಸ್ಟೋನ್ ಇದೆ. ಕಿಡ್ನಿಯಲ್ಲಿ ಸ್ಟೋನ್ ಇದ್ದವರಿಗೆ ಯೂರಿನ್ ಪಾಸ್ ಆಗುವಾಗ ಅದರ ಜೊತೆ ರಕ್ತನೂ ಬರುತ್ತೆ. ಅಬ್ದುಲ್ ಮನೆಯಲ್ಲಿ ಸಿಕ್ಕ ಯೂರಿನ್ ಸ್ಯಾಂಪಲ್ ಚೆಕ್ ಮಾಡಿದಾಗ ಅಲ್ಲಿ ಸಿಕ್ಕ ರಕ್ತದ ಸ್ಯಾಂಪಲ್ ಜೊತೆ ನಿನ್ನ DNA ಮ್ಯಾಚ್ ಆಗಿದೆ ಅಂತ ಹೇಳ್ತಾನೆ. ಆಗ ರಿಯಾಜ್ ನಡೆದ ಘಟನೆಯನ್ನ ಹೇಳ್ತಾನೆ. ರಿಯಾಜ್ ಜಾರ್ಜ್ಗೆ ನಾನು ಕತರ್ನಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನನ್ನ ಬಾಸ್ ಮಕ್ಕಳು ಜುಲ್ಫಿಕರ್ ಮತ್ತು ಅಮೀರ್ ತನ್ನ ತಂದೆ ಹತ್ರ ಬಿಸ್ನೆಸ್ ಮಾಡಲು ದುಡ್ಡು ಕೇಳಿದಾಗ ಅವರು ಕೊಡಲಿಲ್ಲ. ಆಗ ಅಮೀರ್ ಕಳ್ಳತನ ಮಾಡೋ ಪ್ಲಾನ್ ಮಾಡಿದ ಮತ್ತು ನಾನು ಅವರಿಗೆ ಹೆಲ್ಪ್ ಮಾಡಿದ್ದರೆ 10% ಕೊಡೋದಾಗಿ ಹೇಳಿದ್ದ. ಆದ್ರೆ ನನಗೆ ಅದು ಇಷ್ಟ ಆಗಲಿಲ್ಲ. ನಾನು ಇಂಡಿಯಾಗೆ ವಾಪಸ್ ಬಂದೆ. ಇಲ್ಲಿ ನಾನು ಒಂದು ಎಲೆಕ್ಟ್ರಿಕಲ್ ಶಾಪ್ ನಡೆಸುತ್ತಿದ್ದೆ. ಇಲ್ಲಿ ಅಬ್ದುಲ್ ವಹಾದ್ ಮನೆಗೆ CCTV ಫಿಟ್ ಮಾಡಲು ಹೋದಾಗ ಅಲ್ಲಿ ಅಬ್ದುಲ್ ಮನೆಯಲ್ಲಿ ತುಂಬಾ ಹಣ ಇದೆ ಅಂತ ಗೊತ್ತಾಯ್ತು. ಆಗ ನಾನು ಅಮೀರ್ ಮತ್ತು ಜುಲ್ಫಿಕರ್ಗೆ ಫೋನ್ ಮಾಡಿ ಹೇಳಿದೆ. ಆಗ ಅವರು ಮೊದಲು ಹತೋಡ ಮತ್ತು ಬಬಿಯಾ ಅನ್ನೋ ಇಬ್ಬರು ನಾರ್ತ್ ಇಂಡಿಯನ್ಸ್ ನ ಕಳಿಸಿದ್ರು. 2 ದಿನ ಆದ್ಮೇಲೆ ಅವರು ಬಂದ್ರು. ಅವರು ಹೇಗೆ ಕಳ್ಳತನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ನಾನು CCTV ಅಲ್ಲಿ ನೋಡಿ ಯಾರು ಯಾವಾಗ ಹೋಗ್ತಾರೆ ಬರ್ತಾರೆ ಅಂತ ನೋಡಿ ಅವರಿಗೆ ಹೇಳ್ತಾ ಇದ್ದೆ. ಪ್ಲಾನ್ ಮಾಡಿದ ದಿನ ನಾವು ಅಬ್ದುಲ್ ಮನೆಗೆ ಹೋದ್ವಿ. ಡೋರ್ ಬೆಲ್ ಮಾಡಿದಾಗ ರಂಜಾನ್ ಡ್ರೈವರ್ ಅನ್ಕೊಂಡು ಡೋರ್ ಓಪನ್ ಮಾಡಿದ. ಅಬ್ದುಲ್ ಮತ್ತು ಅವನ ಹೆಂಡತಿಗೆ ಮೊದಲು ಹೊಡೆದ್ರು ಮತ್ತು ಅಲ್ಲಿ ಅಬ್ದುಲ್ ಮಗಳು ಬಂದ್ಲು. ಅವರು ಆಕೆಯನ್ನು ಹೊಡೆದ್ರು. ಆಮೇಲೆ ಅಬ್ದುಲ್ ನ ಲಾಕರ್ ಇದ್ದ ರೂಮ್ಗೆ ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿ ಕೇವಲ 5 ಲಕ್ಷಗಳಿದ್ವು. ನಾನು ವಾಶ್ರೂಮ್ಗೆ ಹೋಗಿ ಹೊರಗೆ ಬಂದೆ. ಅಷ್ಟರಲ್ಲಿ ಅವರು ಅಬ್ದುಲ್ ನ ಸಾಯಿಸಿದ್ರು ಅಂತ ಹೇಳ್ತಾನೆ. ಆಗ ಜಾರ್ಜ್ ಒಬ್ಬ ಪೊಲೀಸ್ ಆಫೀಸರ್ಗೆ ಅಮೀರ್ ಅಂಡ್ ಜುಲ್ಫಿಕರ್ ಮನೆಗೆ ಹೋಗಿ ಅವನ ಬಗ್ಗೆ ವಿಚಾರಿಸುವಂತೆ ಹೇಳ್ತಾನೆ. ಆಗ ಆಫೀಸರ್ ಮುನ್ಸಿಪಾಲಿಟಿಯವರ ವೇಷದಲ್ಲಿ ಅವರ ಮನೆಗೆ ಹೋಗಿ ಅವರ ನಂಬರ್ ತಗೊಂಡು ಜಾರ್ಜ್ಗೆ ಸೆಂಡ್ ಮಾಡ್ತಾರೆ. ಆಮೇಲೆ ಜಾರ್ಜ್ ಅಬ್ದುಲ್ ಮಗಳು ಫಾತಿಮಾ ಹತ್ರ ಹೋಗ್ತಾರೆ. ಈಕೆ ಹಾಸ್ಪಿಟಲ್ ನಲ್ಲಿ ಇರ್ತಾಳೆ. ಜಾರ್ಜ್ ನಿಮ್ಮ ಮನೆಯಲ್ಲಿ ಅವತ್ತು ಏನು ನಡೀತು ಅಂತ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಫಾತಿಮಾ ಅವರು ಅವತ್ತು ನನ್ನ ತಂದೆ ತಾಯಿ ಮತ್ತು ನನಗೆ ತುಂಬಾ ಹೊಡೆದ್ರು. ನನ್ನ ತಂದೆ ಮನೆಯಲ್ಲಿ ಅಷ್ಟೊಂದು ದುಡ್ಡಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಕೇಳದೆ ನನ್ನ ತಂದೆನ ಸಾಯಿಸ್ಬಿಟ್ರು ಅಂತ ಹೇಳ್ತಾಳೆ. ಎನ್ಕ್ವೈರಿ ಮಾಡಿದಾಗ ಅವರಿಗೆ ಅಮೀರ್ ಅಂಡ್ ಜುಲ್ಫಿಕರ್ ಮುಂಬೈನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಆ ನಂಬರ್ ನ ಟ್ರ್ಯಾಕ್ ಮಾಡ್ತಾ ಮುಂಬೈಗೆ ಬರ್ತಾರೆ. ಅಲ್ಲಿ ಒಬ್ಬ ಲೋಕಲ್ ಕಾನ್ಸ್ಟೇಬಲ್ ಜೊತೆ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಕಾಲ್ ಡೀಟೇಲ್ಸ್ ನಲ್ಲಿ ಸೀಜು ಅನ್ನೋ ವ್ಯಕ್ತಿಯ ನಂಬರ್ ಸಿಗುತ್ತೆ. ಜಾರ್ಜ್ ಟೀಮ್ ಸೀಜುನ ಹಿಡ್ಕೋತಾರೆ. ಸೀಜು ಅವರಿಗೆ ಅವರು ಕತಾರ್ನಲ್ಲಿದ್ದಾಗ ನನ್ನ ಬಾಸ್ನ ಮಕ್ಕಳು. ನನ್ನ ಬಾಸ್ ಹೇಳಿದಕ್ಕೆ ಅವರಿಗೆ ನಾನು ಇಲ್ಲಿ ಮನೆ ಕೊಡಿಸಿದೆ. ಅವರು ನಿನ್ನೆವರೆಗೂ ಇಲ್ಲೇ ಇದ್ರು. ಅವರ ಬಳಿ ಮೊಬೈಲ್ ಇದ್ರು. ಯಾವಾಗಲೂ ಫೋನ್ ಬೂತ್ ನಿಂದನೇ ಮಾತಾಡ್ತಿದ್ರು. ಅದಕ್ಕೆ ನನಗೆ ಡೌಟ್ ಬಂದು ಒಂದು ದಿನ ಅಮೀರ್ ಬರೆಯುತ್ತಿದ್ದ ನಂಬರ್ನ ನೋಟ್ ಮಾಡಿದೆ. ಆದ್ರೆ ನಾನು ಕೇವಲ 8 ನಂಬರ್ನ ಮಾತ್ರ ನೋಟ್ ಮಾಡಿದೆ ಅಂತ ಹೇಳ್ತಾನೆ. ಮತ್ತು ನಿನ್ನೆ ರಾತ್ರಿ ನಾನು ಅವರಿಗೆ ಭುವನೇಶ್ವರ್ಗೆ ಟಿಕೆಟ್ ತೆಗಿಸಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಟೀಮ್ ಅಲ್ಲಿ ಒಬ್ಬ ಆಫೀಸರ್ ಸರ್ ನಾವು ಕೂಡ ಭುವನೇಶ್ವರ್ಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಜಾರ್ಜ್ ಅವರು ಭುವನೇಶ್ವರ್ಗೆ ಹೋಗಿದ್ದಾರೆ ಅಂತ ಗ್ಯಾರಂಟಿ ಇಲ್ಲ. ಅವರು ಮಧ್ಯದಲ್ಲಿ ಎಲ್ಲಿಯಾದರೂ ಇಳಿದಿರಬಹುದು ಅಂತ ಹೇಳ್ತಾನೆ. ಅವರು ಮಾತನಾಡುತ್ತಿರುವಾಗ ಸೈಬರ್ ಡಿಪಾರ್ಟ್ಮೆಂಟ್ ನಿಂದ ಫೋನ್ ಬರುತ್ತೆ. ಆಫೀಸರ್ ಜಾರ್ಜ್ಗೆ ಅಮೀರ್ ಮನೆಗೆ ಉತ್ತರ ಪ್ರದೇಶದಿಂದ ಒಂದು ಕಾಲ್ ಬಂದಿದೆ ಅಂತ ಹೇಳ್ತಾನೆ. ಆಮೇಲೆ ಆ ನಂಬರ್ನ ಜಾರ್ಜ್ಗೆ ಕಳಿಸ್ತಾನೆ. ಅದು ಸೀಸು ನೋಟ್ ಮಾಡಿದ ನಂಬರ್ ಆಗಿರುತ್ತೆ. ಈಗ ಜಾರ್ಜ್ ಹತ್ರ ಪೂರ್ತಿ ನಂಬರ್ ಇರುತ್ತೆ. ಅವರು ಯುಪಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಆಗ ಜಾರ್ಜ್ ಮನುಗೆ ಫೋನ್ ಮಾಡಿ ನಾವು ಯುಪಿಗೆ ಫ್ಲೈಟ್ ನಲ್ಲಿ ಹೋಗ್ಬೇಕು, ಲೇಟ್ ಆದ್ರೆ ಕ್ರಿಮಿನಲ್ ಅಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ಮನು ಇಲ್ಲ ಕೇವಲ ಹೈ ರ್ಯಾಂಕಿಂಗ್ ಆಫೀಸರ್ಗೆ ಮಾತ್ರ ಫ್ಲೈಟ್ ನಲ್ಲಿ ಹೋಗೋಕೆ ಪರ್ಮಿಷನ್ ಇದೆ ಅಂತ ಹೇಳ್ತಾನೆ. ಆಗ ಅವರು ತಾವೇ ಫ್ಲೈಟ್ ದುಡ್ಡು ಹಾಕೊಂಡು ಹೋಗ್ಬೇಕು ಅನ್ಕೋತಾರೆ. ಆದ್ರೆ ಅವರ ಹತ್ರ ಅಷ್ಟೊಂದು ಹಣ ಇರಲ್ಲ. ಆಗ ಅವರು ಬೈ ರೋಡ್ ಯುಪಿಗೆ ಹೋಗ್ತಾರೆ. ಇಲ್ಲಿ ಅವರು ಮೊದಲು ಒಂದು ಲೋಕಲ್ ಕಾನ್ಸ್ಟೇಬಲ್ ನ ತಮ್ಮ ಜೊತೆ ಇಟ್ಕೋತಾರೆ. ಈ ಕಡೆ ಕೇರಳದಲ್ಲಿ ಜಯಂತ್ ಲಂಚ ತಗೊಂಡ ವಿಡಿಯೋ ವೈರಲ್ ಆಗುತ್ತೆ. ಆದ್ರೆ ಮನು ಅವರು ಡಿಸ್ಟರ್ಬ್ ಆಗೋದಂತ ಜಾರ್ಜ್ಗೆ ಈ ವಿಷಯ ಹೇಳೋದಿಲ್ಲ. ಯುಪಿಯಲ್ಲಿ ಜಾರ್ಜ್ ಮೊಬೈಲ್ ನಂಬರ್ ನ ಟ್ರ್ಯಾಕ್ ಮಾಡ್ತಾ ಟಿಕ್ರಿ ಅನ್ನೋ ಒಂದು ಊರಿಗೆ ಬರ್ತಾರೆ. ಇಲ್ಲಿ ಒಂದು ಮನೆಯಲ್ಲಿ ಆ ನಂಬರ್ ಲೊಕೇಶನ್ ಸಿಗುತ್ತೆ. ಅವರು ಅಲ್ಲಿಗೆ ಹೋದಾಗ ಪವನ್ ಅನ್ನೋ ವ್ಯಕ್ತಿ ಅಲ್ಲಿರ್ತಾನೆ. ಇವನಿಗೆ ಅಮೀರ್ ಅಂಡ್ ಜುಲ್ಫಿಕರ್ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆದ್ರೆ ಆತ ಹೇಳೋದಿಲ್ಲ. ಆಗ ಅವರು ಅವನಿಗೆ ಹೊಡಿತಾರೆ. ಆಗ ಪವನ್ ಹತೋಡ ಮತ್ತು ಬಬಿಯಾ ನನ್ನ ಅಣ್ಣ ತಮ್ಮಂದಿರ ತರ. ಒಂದು ದಿನ ಅವರು ಅಮೀರ್ ಮತ್ತು ಜುಲ್ಫಿಕರ್ನ ನನ್ನ ಬಳಿಗೆ ಕಳಿಸಿದ್ರು. ನಾನು ಅವರಿಗೆ ಇರೋಕೆ ಮನೆ ನೋಡಿದೆ. ಒಂದು ದಿನ ಅಮೀರ್ ನನ್ನ ಫೋನ್ ನಿಂದ ಕಾಲ್ ಮಾಡಿದ್ದ. ಆಗ ಜುಲ್ಫಿಕರ್ ಅವನಿಗೆ ಬೈದು ಇದರಿಂದ ನಾವು ಸಿಕ್ಕಿಬೀಳೋ ಚಾನ್ಸಸ್ ಇದೆ ಅಂತ ಹೇಳಿದ್ದ ಅಂತ ಹೇಳ್ತಾನೆ. ಅವರು ಮಾತನಾಡುತ್ತಿರುವಾಗ ಪವನ್ ಹೆಂಡತಿ ಗನ್ ತಗೊಂಡು ಅವರ ಮೇಲೆ ಶೂಟ್ ಮಾಡ್ತಾಳೆ ಮತ್ತು ಊರಿನವರೆಲ್ಲ ಒಂದಾಗಿ ಸ್ಕ್ವಾಡ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಸ್ಕ್ವಾಡ್ ಮತ್ತು ಊರ ಜನರ ನಡುವೆ ಜಗಳ ನಡೆಯುತ್ತೆ. ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಹೇಗೋ ಕಷ್ಟಪಟ್ಟು ಅವರು ಪವನ್ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಅವರು ಅವನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಅಮೀರ್ ಮತ್ತು ಜುಲ್ಫಿಕರ್ ಬಗ್ಗೆ ಕೇಳ್ತಾರೆ. ಆಗ ಪವನ್ ಅಮೀರ್ ಚೈನಾದ ಒಂದು ಬಿಸ್ನೆಸ್ ಮ್ಯಾನ್ ನ ಭೇಟಿಯಾಗೋಕೆ ಹೋಗಿದ್ದ. ಅವನು ಅಲ್ಲಿಂದ ಆನೆಯ ದಂತದ ಡೀಲ್ ತಗೊಂಡು ಬಂದಿದ್ದ. ಇಲ್ಲಿ ಲೋಕಲ್ ಸ್ಮಗ್ಲರ್ಸ್ ನಿಂದ ಕೈ ಜೋಡಿಸಿ ಆನೆ ದಂತದ ಸಪ್ಲೈಗೋಸ್ಕರ ಮಾತಾಡಿದ್ದ. ಅದಕ್ಕೆ ಈಗ ಅವರಿಗೆ 30 ಕೋಟಿ ಬೇಕು ಅಂತ ಹೇಳ್ತಾನೆ. ಆಗ ಜಾರ್ಜ್ ಈಗ ಸದ್ಯ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆಗ ಪವನ್ ಬಯಾಕ್ಪುರ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಅವರೆಲ್ಲ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾರೆ. ದಾರಿಯಲ್ಲಿ ಅವರಿಗೆ ಜಯಂತ್ ವೈರಲ್ ವಿಡಿಯೋ ಬಗ್ಗೆ ಗೊತ್ತಾಗುತ್ತೆ. ಆಗ ಜೋಸ್ ಅನ್ನೋ ಟೀಮ್ ಮೆಂಬರ್ ಇಂಥ ಲಂಚಕೋರನನ್ನ ಟೀಮ್ ಅಲ್ಲಿ ಸೇರಿಸ್ಕೋಬಾರ್ದಾಗಿತ್ತು, ಈಗ ನಮಗೆಲ್ಲರಿಗೆ ಕೆಟ್ಟ ಹೆಸರು ಅಂತ ಹೇಳ್ತಾನೆ. ಆಗ ಜಯಂತ್ ಸಿಟ್ಟಿನಿಂದ ಅವನಿಗೆ ಹೊಡಿತಾನೆ. ಇವರಿಬ್ಬರು ಹೊಡೆದಾಡ್ತಿರ್ತಾರೆ. ಆಗ ಜಾರ್ಜ್ ಜಯಂತ್ಗೆ ಒಂದು ಏಟು ಹೊಡಿತಾನೆ. ಆಗ ಜಯಂತ್ ನಾನೇನು ಬೇಕು ಅಂತ ಲಂಚ ತಗೊಂಡಿಲ್ಲ, ನಾನು ಸ್ವಂತ ಮನೆ ಕಟ್ಟಬೇಕಂತ ಇಷ್ಟಪಟ್ಟೆ, ಆದ್ರೆ ನನ್ನ ಮನಿ ಪ್ರಾಬ್ಲಮ್ ನಿಂದ ಕಟ್ಟೋಕ್ಕಾಗಿಲ್ಲ. ಈಗ ನನ್ನ ಮಗಳಿಗೆ ಕಿವಿಯಲ್ಲಿ ತೊಂದರೆ ಇದೆ, ಆಕೆ ಆಪರೇಷನ್ಗಾಗಿ ಲಂಚ ತಗೋಬೇಕಾಯಿತು ಅಂತ ಹೇಳ್ತಾನೆ.
ಆಗ ಜಾರ್ಜ್ ಮೊದಲೇ ಈ ವಿಷಯ ಹೇಳಿದ್ರೆ ಏನಾದ್ರೂ ಮಾಡಬಹುದಾಗಿತ್ತಲ್ಲ ಅಂತ ಸಮಾಧಾನ ಮಾಡ್ತಾನೆ. ಆಮೇಲೆ ಅವರು ರೈಲ್ವೆ ಸ್ಟೇಷನ್ಗೆ ಹೋಗಿ ಹತೋಡ ಮತ್ತು ಬದಿಯನ್ನ ಅರೆಸ್ಟ್ ಮಾಡ್ತಾರೆ. ಹತೋಡ ಹತ್ರ ಸಿಕ್ಕ ಮೊಬೈಲ್ ನಿಂದ ಅಮೀರ್ಗೆ ಫೋನ್ ಹೋಗಿರುತ್ತೆ. ಆಗ ಜಾರ್ಜ್ ಸೈಬರ್ ಕ್ರೈಮ್ಗೆ ಆ ನಂಬರ್ನ ಟ್ರ್ಯಾಕ್ ಮಾಡುವಂತೆ ಹೇಳ್ತಾನೆ. ಈ ಕಡೆ ಡಿಜಿಪಿ ಮತ್ತು ಎಸ್ಪಿ ಮನುನ ಕರೆದು ಸಿಎಂ ಸರ್ ಒಬ್ಬ ಲಂಚ ತಗೊಂಡ ಪೊಲೀಸ್ನ ಏಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಸೇರಿಸಿಕೊಂಡಿದ್ದೀರಾ ಅಂತ ಬೈತಿದ್ದಾರೆ. ಈಗಲೇ ಸ್ಕ್ವಾಡ್ಗೆ ವಾಪಸ್ ಬರುವಂತೆ ಹೇಳು ಅಂತ ಹೇಳ್ತಾನೆ. ಮನು ಎಷ್ಟೇ ಬೇಡ ಅಂದ್ರೂ ಡಿಜಿಪಿ ಕೇಳಲ್ಲ. ಆಗ ಮನು ಜಾರ್ಜ್ಗೆ ಫೋನ್ ಮಾಡಿ ವಾಪಸ್ ಬರುವಂತೆ ಹೇಳ್ತಾನೆ. ಅದಕ್ಕೆ ಜಾರ್ಜ್, ನಾವು 3000 ಕಿಲೋಮೀಟರ್ ತಿರುಗಾಡಿ 2 ಕೊಲೆಗಾರರನ್ನ ಹಿಡಿದಿದ್ದೀವಿ. ಅವರು ನಮ್ಮ ಕೈಯಿಂದ ಜಾಸ್ತಿ ದೂರ ಇಲ್ಲ. ಅಷ್ಟಕ್ಕೂ ನೀವು ಕೊಟ್ಟ ಟೈಮ್ ಇನ್ನು ಮುಗಿದಿಲ್ಲ ಅಂತ ಫೋನ್ ಕಟ್ ಮಾಡ್ತಾನೆ. ಅವರು ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡ್ತಾ ಒಂದು ಬಸ್ ಸ್ಟಾಪ್ಗೆ ಬರ್ತಾರೆ. ಇಲ್ಲಿ ಒಬ್ಬ ಹಣ್ಣು ಮಾರುವ ಹುಡುಗ ಫೋಟೋ ನೋಡಿ ಜುಲ್ಫಿಕಾರ್ ಬಾಬಾಗಂಜ್ಗೆ ಹೋಗೋ ಬಸ್ಸಲ್ಲಿದ್ದಾನೆ ಅಂತ ಹೇಳ್ತಾನೆ. ಆಗ ಜಾರ್ಜ್ ಬಾಬಾಗಂಜ್ ಮ್ಯಾಪ್ ನೋಡಿ ಅವರು ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡಿ ನೇಪಾಳಗೆ ಹೋಗ್ತಿದ್ದಾರೆ ಅಂತ ತಿಳ್ಕೊತಾನೆ. ಆಮೇಲೆ ಜಾರ್ಜ್ ಬಾಬಾಗಂಜ್ ಬಸ್ನ ಫಾಲೋ ಮಾಡ್ತಾನೆ. ಅವರು ಬಸ್ ಒಳಗೆ ನೋಡಿದಾಗ ಅಲ್ಲಿ ಅಮೀರ್ ಮತ್ತು ಜುಲ್ಫಿಕಾರ್ ಇರೋದಿಲ್ಲ. ಆಗ ಜಾರ್ಜ್ ಹತೋಡ ಮತ್ತು ಬಬಿಯಾಗೆ, ನಾನು ನಿಮ್ಮ ಮೇಲಿರುವ ಎಲ್ಲಾ ಕೇಸ್ನ ವಜಾ ಮಾಡಿಸ್ತೀನಿ ಮತ್ತು ನಿಮಗೆ ಹಣನು ಕೊಡ್ತೀನಿ, ಇವರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆಗ ಅವರು ಸರಿ ಅಂತ ಒಪ್ಕೊಂಡು ಜಾರ್ಜ್ ಟೀಮ್ ನ ಒಂದು ಕಾಡಿಗೆ ಕರ್ಕೊಂಡು ಬಂದು ಈ ಕಡೆ ಹೋಗಿರಬಹುದು ಆ ಕಡೆ ಹೋಗಿರಬಹುದು ಅಂತ ಹೇಳ್ತಿರ್ತಾರೆ. ಆಗ ಜಾರ್ಜ್ಗೆ ಸಿಟ್ಟು ಬಂದು ಹತೋಡ ಕೈಗೆ ಶೂಟ್ ಮಾಡ್ತಾನೆ. ಆಗ ಹತೋಡ ಅಮೀರ್ ಅಂಡ್ ಜುಲ್ಫಿಕಾರ್ ಇರೋ ಜಾಗದ ಬಗ್ಗೆ ಹೇಳ್ತಾನೆ. ಇವರು ಅಲ್ಲಿಗೆ ಬಂದಾಗ ಅಮೀರ್ ಅಂಡ್ ಜುಲ್ಫಿಕಾರ್ ಇವರ ಮೇಲೆ ಫೈರಿಂಗ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಫೈಟ್ ನಡೆದ ಮೇಲೆ ಜಾರ್ಜ್ ಅವರನ್ನ ಹಿಡ್ಕೋತಾನೆ. ಆಗ ಅಲ್ಲಿಂದ ಆರ್ಮಿ ಅವರು ಹೋಗ್ತಿರ್ತಾರೆ. ಇವರನ್ನ ನೋಡಿ ಆರ್ಮಿ ಆಫೀಸರ್, ಇದು ರಿಸ್ಟ್ರಿಕ್ಟೆಡ್ ಏರಿಯಾ, ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಜಾರ್ಜ್, ನಾವು ಕೇರಳ ಪೊಲೀಸ್ನವರು ಅಂತೇಳಿ ಐಡಿ ಕಾರ್ಡ್ ನ ತೋರಿಸ್ತಾನೆ ಮತ್ತು ಅಮೀರ್ ಅಂಡ್ ಜುಲ್ಫಿಕಾರ್ನ ಮರ್ಡರ್ ಅಂಡ್ ರಾಬರಿ ಕೇಸಲ್ಲಿ ಅರೆಸ್ಟ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ಆರ್ಮಿ ಅವರು ಅವರಿಗೆ ಹೆಲ್ಪ್ ಮಾಡ್ತಾರೆ. ಜಾರ್ಜ್ ಎಸ್ಪಿಗೆ ಫೋನ್ ಮಾಡಿ 4 ಜನ ಕೊಲೆಗಾರರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆಗ ಎಸ್ಪಿ ಇಮಿಡಿಯೇಟ್ಲಿ ಅವರನ್ನ ಫ್ಲೈಟ್ ನಲ್ಲಿ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆಗ ಜಾರ್ಜ್, ಬೇಡ ಸರ್, ಇಂಥ ಕ್ರಿಮಿನಲ್ಗೋಸ್ಕರ ಯಾಕೆ ದೇಶದ ಹಣನ ವೇಸ್ಟ್ ಮಾಡಬೇಕು, ಇವರನ್ನ ಬೈ ರೋಡ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.